ನಮಸ್ಕಾರ ಸರ್. ಸರ ನಾವು ಇವತ್ತ ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪ್ನಿ ಮಾಧ್ಯಮದಿಂದ ಗ್ರೀನ್ ಲೈಫ್ದು ಎಲ್ಲ ಎಣ್ಣೆಗಳನ್ನು ಕಬ್ಬಿ ಬೆಳೆಗೆ ಯೂಸ್ ಮಾಡಿದೆವು. ಆ ಕಬ್ಬಿನ ಬೆಳೆ ಆತನೂರು ಊರಲ್ಲಿ ಮಳ್ಳಿ ಡಾಕ್ಟರ್ ಅಂತ ಹೇಳ್ಯಾರ. ಆ ಮಳ್ಳಿ ಡಾಕ್ಟರ್ ಹೊಲದಲ್ಲಿ 5 ಎಕರೆ ಕಬ್ಬ ನಮ್ಮ ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪ್ನಿ ಮಾಧ್ಯಮದಿಂದ ನಾವು ಕಬ್ಬ ಎಲ್ಲ ಪ್ರಾಡಕ್ಟ್ ಮ್ಯಾಗ ನಾವು ಕಬ್ಬು ತರಿಸಿದೆವು. ಇದು 8ನೇ ತಿಂಗಳ ಕಬ್ಬ ಅದೀಗ. ಈ 8ನೇ ತಿಂಗಳ ಕಬ್ಬಿಗೆ ಶುರುವಾತ ಕಬ್ಬು ಹಚ್ಚದ ಮ್ಯಾಗ 1 ತಿಂಗಳ ಮ್ಯಾಗ ಇದಕ್ಕೆ ಪ್ರಾಡಕ್ಟ್ ನಾವು ಕೆಳಗೆ ಡ್ರಿಚಿಂಗ್ ಸಲ್ಯಾಕ ಗ್ರೀನ್ ಸಾಯಿಲ್, ಗ್ರೀನ್ ಅರ್ತ್, ಗ್ರೀನ್ ಆ್ಯಕ್ಟಿವ್ ಕೊಟ್ಟಿದ್ದೆವು. ಆಮ್ಯಾಗ ಸ್ಪ್ರೇ ಸಲ್ಯಾಕ ಗ್ರೀನ್ ಗ್ರೋತ್, ट्रिपल शक्ति सम्राट ಕೊಟ್ಟಿದ್ದೆವು. ಇವೆಲ್ಲ ಪ್ರಾಡಕ್ಟ್ ನಾವು. सर नमस्कार. नमस्कार सर. सर ये गन्ना जो दिख रहा है, हाँ, आप अभी बहुत अच्छी जानकारी इसकी दे रहे थे, है ना? तो इसमें क्या यूज़ किया है, कौन से कंपनी का यूज़ किया है? ಸರ್ ನಾವು ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪನಿಯು ಎಲ್ಲ ಸಾವಯವ ಕೃಷಿ ಅಂತ ಹೇಳಿ ಎಲ್ಲ ಲಿಕ್ವಿಡ್ ಬೇಸ್ದಾಗ ಪ್ರಾಡಕ್ಟ್ಗಳನ್ನು ಬಳಸಿದೆವು. अच्छा. ಆ ಲಿಕ್ವಿಡ್ ಬೇಸ್ದಿಂದ ಪ್ರಾಡಕ್ಟ್ ಬಳಸದಿಂದ ನಮ್ಮ ಭೂಮಿ ಫಲವತ್ತ ಹೆಚ್ಚಿಗೆ ಆಗ್ಯದ. ಮತ್ತು ಈ 8ನೇ ತಿಂಗಳ ಕಬ್ಬದ ಇದಕ್ಕೆ ಮರಿ ಸಂಖ್ಯಾನು ಆದ್ರೆ ಹೆಚ್ಚಿಗೆ ಅದ. ಮತ್ತು ಈ ಗಣಕಿ ಸೈಜ್ ನೋಡಿದ್ರೆ ಉದ್ದಿಗೆ ಗಣಕಿ ಹೆಚ್ಚಿಗೆ ಅದ ಮತ್ತು ಗಣಕಿ ದಪ್ಪನೂ ಅದ. ಇದರ ಸಂಬಂಧ ಇದು 8ನೇ ತಿಂಗಳ ಕಬ್ಬ. ಈಗ ಸದ್ಯ 18 ಕಾಂಡಿ ಮ್ಯಾಗ ಇದು ಕಬ್ಬ ಅದ. ಮರಿ ಸಂಖ್ಯೆ ನೋಡಿದ್ರೆ ಈಗ ಕಬ್ಬ 18 ಕಾಂಡಿ ಮ್ಯಾಗ ನಾವು ಏನು ಕಬ್ಬ ಅದ. ಇದು ಈ ಕಬ್ಬ ಈ ಥರ ಈಗ 5 ಎಕರೆ ಮ್ಯಾಗ ನಾವು ಇವೆಲ್ಲ ರಾಸಾಯನಿಕ ಅವರು 2 ವರ್ಷ ಹಿಡಿದು ರಾಸಾಯನಿಕ ಕಡಿಮೆ ಮಾಡಿ ಅವರು ಸಾವಯವ ಕೃಷಿ ಬಳಸಲತ್ತಾರ. ಆ ಸಾವಯವ ಕೃಷಿ ಬಳಸೋದ್ರಿಂದ ಈ ಥರ ಇಲ್ಲಿ ಅವರಿಗೆ ರಿಸಲ್ಟ್ ಅದ. ಅವರು ಒಂದು ಎಕರೆದಾಗ ಇಳುವರಿ 45 ಟನ್ ಎಕರೆಗೆ ಅವರು ಇಳುವರಿ ತೊಗೊಂಡಾರ. ಅದರ ಸಂಬಂಧ ಗ್ರೀನ್ ಲೈಫ್ ಪ್ರಾಡಕ್ಟ್ ಏಕ್ದಮ್ 100% ಚಲೋ ಅವ. 100% ಪ್ರಾಡಕ್ಟ್ ಇವು ಚಲೋ ಅವ. ಎಲ್ಲರೂ ಬಳಸಬೇಕಂತ ಹೇಳಿ ನಾವು ರೈತ ಬಾಂಧವರಿಗೆ ಹೇಳ್ತೀವಿ. ಇದಕ್ಕೆ ಪೈಲೆ 5-6 ವರ್ಷನ ಆಚೆ ಕಡೆ ಸರ್ ಹೊಲದಲ್ಲಿ ಇಳುವರಿ ಭಾಳಷ್ಟು ಕಡಿಮೆ ಇತ್ತು ಕಬ್ಬಿಂದು. ಅವರು 30 ಟನ್ ಒಳಗೆ 20-30 ಟನ್ ಕಬ್ಬು ಬೆಳಿತಿದ್ರು. ಈಗ 3 ವರ್ಷ ಹಿಡಿದವರು ಸಲಗ ಮಾಡ್ಲಾಗತ್ತಾರ. ಮಾಡೋದ್ರಿಂದ ಇದರ ಇಳುವರಿ 30 ಹೋಗಿ ಇವತ್ತು 50 ತನ ಇದು ಇಳುವರಿ ಆಗ್ಯದ. ಈ ಪ್ರಾಡಕ್ಟ್ದು ಇಷ್ಟು ಭಯಾನಕ ರಿಸಲ್ಟ್ ಬಂದದ ನಮಗೆ. ಪ್ರತಿಯೊಂದು ರೈತರು ಈ ಪ್ರಾಡಕ್ಟ್ ಬಳಸಬೇಕು. ಯಾರಿಗೆ ಈ ಪ್ರಾಡಕ್ಟ್ ವಿಷಯ ಮಾಹಿತಿ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮ್ಯಾಗ ನಂದು ಮೊಬೈಲ್ ನಂಬರ್ ಅದ. ಆ ಮೊಬೈಲ್ ನಂಬರ್ಗೆ ಸಂಪರ್ಕ ಸಾಧಿಸಬೇಕು. ಮತ್ತು ಯಾರಿಗೆ ಬೇಕಾಗಿತ್ತು ಅಂದ್ರೆ ನಾವು ಇದು ಬಂದು ಅವ್ರ ಹೊಲದಲ್ಲಿ ಬಂದು ನಾವೆಲ್ಲ ಪೂರ್ಣಪಣೆ ಮಾರ್ಗದರ್ಶನ ಇದು ಮಾಡ್ತಿರ್ತೇವೆ. ನಮಸ್ಕಾರ.